ಜಾತಿ ಗಣತಿ ವಿಚಾರಕ್ಕೆ ದೊಡ್ಡ ಮಟ್ಟದಲ್ಲಿ ಜಟಾಪಟಿ ಶುರುವಾಗಿದೆ. ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಸಮೀಕ್ಷೆಯನ್ನ ಮುಂದೂಡ್ತಾರಾ? ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಸಮೀಕ್ಷೆ ಮುಂದೂಡುವಂತಹ ಪ್ರಸ್ತಾಪವನ್ನ ಮುಂದಿಟ್ಟಾಗ ಇದಕ್ಕೆ ಹಲವು ಸಚಿವರು ಕೂಡ ದನಿಗೂಡಿಸ್ತಾರೆ. ಹೌದು, ಅಂತಿಮ ತೀರ್ಮಾನ ಏನ್ ತೆಗೆದುಕೊಳ್ತಾರೆ ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ಅವರು? ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನ್ ಪೂರ್ಣಿಮಾ. ನೋಡಿ, ರಾಜ್ಯದಲ್ಲಿ ಈ ಜಾತಿ ಗಣತಿಯ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣ ಆಗ್ತಾ ಇದೆ. ಪರ ವಿರೋಧಗಳು ಸಾಕಷ್ಟು ವ್ಯಕ್ತವಾಗ್ತಾ ಇದೆ. ಇದೆಲ್ಲದರ ನಡುವೆ ಜಟಾಪಟಿ ಕೂಡ ಶುರುವಾಗಿರೋದು. ಜಾತಿ ಗಣತಿ ವಿಚಾರಕ್ಕೆ ದೊಡ್ಡ ಮಟ್ಟದಲ್ಲಿ ಜಟಾಪಟಿ ಶುರುವಾಗಿದೆ. ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಸಮೀಕ್ಷೆಯನ್ನ ಮುಂದೂಡ್ತಾರಾ? ಒಂದಷ್ಟು ವಿರೋಧಗಳು ವ್ಯಕ್ತವಾಗ್ತಾ ಇದೆ ಈ ಜಾತಿ ಜನಗಣತಿ ವಿಚಾರಕ್ಕೆ. ಪರ ಕೂಡ ಶುರುವಾಗಿದೆ. ನೋಡಿ, ಜಾತಿ ಗಣತಿ ಕುರಿತು ಸಚಿವ ಸಂಪುಟ ಸಭೆಯಲ್ಲಿ ತೀವ್ರ ಚರ್ಚೆಯಾಗಿದೆ. ಸಮೀಕ್ಷೆಯನ್ನ ಮುಂದೂಡೋ ಬಗ್ಗೆಯೂ ಕೂಡ ಒತ್ತಡಗಳು ಹೆಚ್ಚಾಗಿದೆ ಸಿದ್ದರಾಮಯ್ಯ ಅವರ ಮೇಲೆ. ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಸಮೀಕ್ಷೆ ಮುಂದೂಡುವಂತಹ ಪ್ರಸ್ತಾಪವನ್ನ ಮುಂದಿಟ್ಟಾಗ ಇದಕ್ಕೆ ಹಲವು ಸಚಿವರು ಕೂಡ ದನಿಗೂಡಿಸ್ತಾರೆ. ಹೌದು, ಜಾತಿ ಗಣತಿ ಸಮೀಕ್ಷೆಯನ್ನ ಮುಂದೂಡಿ ಅಂತ ಹೇಳ್ಬಿಟ್ಟು ಅಂತಿಮ ತೀರ್ಮಾನ ಏನ್ ತೆಗೆದುಕೊಳ್ತಾರೆ ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ಅವರು? ಜಾತಿ ಗಣತಿಯನ್ನ ಮುಂದೂಡ್ತಾರಾ? ಯಾಕಂದ್ರೆ ಇದು ಎಲೆಕ್ಷನ್ ಮೇಲೆ ಒಂದಷ್ಟು ಎಫೆಕ್ಟ್ ಅಂತೂ ಖಂಡಿತವಾಗ್ಲೂ ಕೂಡ ಬಿದ್ದೇ ಬೀಳತ್ತೆ. ಸಚಿವ ಸಂಪುಟ ಸಭೆಯಲ್ಲಿ ವಾದ ವಿವಾದಗಳೇ ಆಗತ್ತೆ, ವಾದ ಪ್ರತಿವಾದಗಳು ಕೂಡ ಆಗತ್ತೆ. ಒಂದಷ್ಟು ಜನ ಸಮೀಕ್ಷೆ ಬೇಡ ಅಂತ ಹೇಳಿದ್ರೆ ಒಂದಷ್ಟು ಜನ ಬೇಕು ಅನ್ನುವಂತಹ ಮಾತು. ಹಾಗಾಗಿ ಈ ಸಮೀಕ್ಷೆಯನ್ನ ಮುಂದೂಡ್ಬೇಕಾ ಅಥವಾ ಬೇಡವಾ, ಇದೆಲ್ಲರ ಅಂತಿಮ ತೀರ್ಮಾನ ಮಾಡೋದು ಸಿಎಂ ಸಿದ್ದರಾಮಯ್ಯ ಅವರು. ಹಾಗಾಗಿ ಏನ್ ನಿರ್ಧಾರ ಮಾಡ್ತಾರೆ, ಸಿದ್ದರಾಮಯ್ಯ ಅವರ ಸ್ಪಷ್ಟ ನಿಲುವು ಎಲ್ಲವೂ ಕೂಡ ಇನ್ನೇನು ಕೆಲವೇ ಹೊತ್ತಿನಲ್ಲೇ ಗೊತ್ತಾಗತ್ತೆ. ಸೆಪ್ಟೆಂಬರ್ 22ನೇ ತಾರೀಕು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅಂದ್ರೆ ಜಾತಿ ಗಣತಿ ವಿಚಾರ. ಈ ವಿಚಾರ ಸಾಕಷ್ಟು ಗೊಂದಲವನ್ನ ಉಂಟು ಮಾಡಿದೆ. ಅದರ ಜೊತೆಗೆ ಹೊಸದಾಗಿ 331 ಜಾತಿಗಳ ಸೇರ್ಪಡೆಗೂ ಕೂಡ ಸಂಪುಟದಲ್ಲಿ ಆಕ್ಷೇಪ ವ್ಯಕ್ತವಾಗ್ತಾ ಇರೋದು. ಅದರ ಜೊತೆಗೆ ಒಂದಷ್ಟು ಹೊಸದಾಗಿ ಸೇರ್ಪಡೆಯಾಗುವಂಥದ್ದು, ಒಂದಷ್ಟು ಕೈ ಬಿಡುವಂತಹ ವಿಚಾರಗಳು ಕೂಡ. ಯಾಕೆ ಮುಂದೂಡೋದಕ್ಕೆ ಸಲಹೆಗಳನ್ನ ಕೊಡ್ತಾ ಇದ್ದಾರೆ, ಏನ್ ಕಾರಣ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗೋಣ. ನೋಡಿ, ಸಂಪುಟ ಸಭೆ ಆಗತ್ತೆ. ಅದಾದ ಮೇಲೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು, ಅವರ ನೇತೃತ್ವದ ಸಚಿವರಾದಂತಹ ಎಚ್.ಕೆ. ಪಾಟೀಲ್, ಶಿವರಾಜ್ ತಂಗಡಗಿ, ಭೈರತಿ ಸುರೇಶ್, ಜಮೀರ್ ಅಹಮದ್, ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾದಂತಹ ಮಧುಸೂದನ್ ನಾಯ್ಕ್, ಕೆಲವು ಹಿರಿಯ ಅಧಿಕಾರಿಗಳ ಸಭೆ ಕೂಡ ಆಗತ್ತೆ. ಈ ಸಮೀಕ್ಷೆಯ ಸಾಧಕ ಬಾಧಕಗಳ ಬಗ್ಗೆ ಪರಾಮರ್ಶೆ ಮಾಡುವಂತಹ ಅಗತ್ಯ. ಹಾಗಾಗಿ ಸದ್ಯಕ್ಕೆ ಸಮೀಕ್ಷೆ ಮುಂದೂಡೋದೇ ಸೂಕ್ತ ಅಂತ ಹೇಳಿ ಸಭೆಯಲ್ಲಿ ಒಂದಷ್ಟು ಜನರು ಒಮ್ಮತದಿಂದ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ. ಅಂದ್ರೆ ನೀಟಾಗಿ ಅದ್ರ ಬಗ್ಗೆ ನಾವು ಪರಾಮರ್ಶೆ ಮಾಡೋಣ, ಅದ್ರ ಬಗ್ಗೆ ನಾವು ವಿಸ್ತೃತವಾಗಿ ಚರ್ಚೆ ಮಾಡೋಣ, ಅದಾದ್ಮೇಲೆ ಸಮೀಕ್ಷೆ ಮಾಡಿದ್ರೆ ಒಳ್ಳೇದು ಅಂತ ಹೇಳಿ. ಆದ್ರೆ ಮತ್ತೊಂದಷ್ಟು ಜನ ಬೇಕು ಅಂತ ಹೇಳಿ ಪ್ರತಿವಾದವನ್ನ ಮಾಡೋದು. ಅಂತಿಮವಾಗಿ ಮುಖ್ಯಮಂತ್ರಿಯವರಿಗೆ, ಅವರ ವಿವೇಚನೆಗೆ ಬಿಟ್ಟಂತಹ ಒಂದು ವಿಚಾರ ಇದು. ಅಂದ್ರೆ ಸಮೀಕ್ಷೆ ಮಾಡಬೇಕಾ ಬೇಡವಾ? ಸಿಎಂ ಸಿದ್ದರಾಮಯ್ಯ ಅವರು ಬೇಸರದಲ್ಲೇ ಸಮರ್ಥನೆ ಕೊಟ್ಟಿದ್ದಾರೆ ಈ ಜಾತಿ ಜನಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಒಂದ್ ಕಡೆ ಆಕ್ಷೇಪ ಆಗತ್ತೆ, ಬೇಡ ಸದ್ಯಕ್ಕೆ ಸ್ಟಾಪ್ ಮಾಡಿ ಜಾತಿ ಜನಗಣತಿಯನ್ನ ಅಂತ ಹೇಳಿ. ಸಿದ್ದರಾಮಯ್ಯ ಅವರು ಎಲ್ಲೋ ಒಂದ್ ಕಡೆ ಬೇಸರದಲ್ಲೇ ಏನೋ ಒಂದ್ ರೀತಿಯ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಅನ್ನೋ ಮಾತು. ಹಾಗಾಗಿ ಒಂದಷ್ಟು ಚರ್ಚೆಗಳಾಗ್ತಾ ಇದೆ. ಸಮೀಕ್ಷೆ ಆಗಬೇಕಾ ಬೇಡವಾ, ಎಲ್ಲದರ ಬಗ್ಗೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸಿದ್ದರಾಮಯ್ಯ ಅವರು ನಿರ್ಧಾರ ಕೂಡ ಮಾಡ್ತಾರೆ. ಹಾಗಾಗಿ ನೋಡೋಣ ಬಿಜೆಪಿಯವರು ಇದನ್ನ ಯಾವ ರೀತಿ ಎನ್ಕ್ಯಾಶ್ ಮಾಡ್ಕೊಡ್ತಾರೆ ಈ ವಿಚಾರವನ್ನ, ಅಥವಾ ಇದರಲ್ಲಿ ಸರ್ಕಾರದ ನಿಲುವೇನು, ಸಿದ್ದರಾಮಯ್ಯ ಅವರು ಈ ಜಾತಿ ಜನಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋದನ್ನ ಇನ್ನೇನು ಸ್ವಲ್ಪ ಹೊತ್ತಿಗೆ ಆ ಬಗ್ಗೆ ಉತ್ತರ ಕೂಡ ಸಿಗುತ್ತೆ.